ಇತ್ತೀಚೆಗೆ ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿನ ರಿವ್ಯೂ ನೋಡ್ಕೊಂಡೇ ಹೋಗ್ತಾರೆ. ಹೇಗಿದೆ ಹೋಟೆಲ್, 5 ಸ್ಟಾರ್ ಕೊಟ್ಟಿದ್ದಾರಾ ರಿವ್ಯೂ, 3 ಸ್ಟಾರ್ ಇದೆಯಾ ರಿವ್ಯೂ ಅಂತ ಹೇಳಿ, ಜೊತೆಗೆ ಗ್ರಾಹಕರ ಕಮೆಂಟ್ಗಳೇನಿದೆ ಅನ್ನೋದನ್ನು ನೋಡಿಕೊಂಡು ಕೂಡ ಹೋಟೆಲ್ಗಳಿಗೆ ಹೋಗೋದುಂಟು. ಆದರೆ ಹೀಗೆ ರಿವ್ಯೂ ಕೊಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಫುಡ್ ಆರ್ಡರ್ ಮಾಡಿದರೂ ಕೂಡ ರಿವ್ಯೂ ನೀಡುವ ಮುನ್ನ ಎಚ್ಚರಿಕೆ ವಹಿಸ್ಕೊಳ್ಳಿ. ಊಟದ ಕ್ವಾಂಟಿಟಿ ಬಗ್ಗೆ ರಿವ್ಯೂ ಕೊಟ್ಟಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಗ್ರಾಹಕನಿಗೆ ನಿಂದಿಸಿದ್ದಾರೆ. ಗ್ರಾಹಕನಿಗೆ ಅವಾಚ್ಯ ಶಬ್ದಗಳಿಂದ ರಿಪ್ಲೈ ಮಾಡಿದೆ ಹೋಟೆಲ್. ಈ ಸಂಬಂಧ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ದಾರೆ ಗ್ರಾಹಕ. ಬೇರೆಲ್ಲೂ ಅಲ್ಲ, ಬೆಂಗಳೂರಿನಲ್ಲೇ ಮತ್ತಿಕೆರೆ ಸಮೀಪದ ಮದರ್ಸ್ ಕಿಚನ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಕಾರಣ ಇಷ್ಟೇ, ಟೊಮಾಟೊ ರೈಸ್ ಬಾತ್ ಅನ್ನ ಆ ಕಾರ್ತಿಕ್ ಎಂಬಾತ ಆರ್ಡರ್ ಮಾಡಿತ್ತು. ಮದರ್ಸ್ ಕಿಚನ್ ಫುಡ್ ಸಪ್ಲೈ ಮಾಡಿತ್ತು, ಅಂದರೆ 200 ರೂಪಾಯಿಗೆ ಆರ್ಡರ್ ಮಾಡಿತ್ತು. ಕೊಟ್ಟಿರುವ ಹಣಕ್ಕೆ ಕಡಿಮೆ ಪ್ರಮಾಣದಲ್ಲಿ ಆ ಟೊಮಾಟೊ ರೈಸ್ ಬಾತನ್ನು ನೀಡಲಾಗಿದೆ ಅನ್ನೋದು ಕಾರ್ತಿಕ್ ಅವರ ಆರೋಪ. ಹೀಗಾಗಿ ರಿವ್ಯೂ ಬರೆಯುವಂಥ ಸಂದರ್ಭದಲ್ಲಿ ನೀವು ಕಡಿಮೆ ಊಟ ಕೊಟ್ಟಿದ್ದೀರಿ, ಕಡಿಮೆ ಪ್ರಮಾಣದಲ್ಲಿತ್ತು ಅಂತ ಹೇಳಿ ರಿವ್ಯೂ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹೋಟೆಲ್ 1 ತಿಂಗಳಾದಮೇಲೆ ಒಂದು ರಿಪ್ಲೈ ಮಾಡಿದೆ, ಅವಾಚ್ಯ ಶಬ್ದದ ಮೂಲಕ ಮದರ್ಸ್ ಕಿಚನ್ ರಿಪ್ಲೈ ಮಾಡಿದೆ. ಸೊ ಹೀಗಾಗಿ ಹೋಟೆಲ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಬ್ಬ ಗ್ರಾಹಕ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿಗೆ ದಾಖಲಾಗಿದೆ. ನೋಡಿ, ಗ್ರಾಹಕರೇ ದೇವರು ಅಂತ ಹೇಳಿ ನೋಡುವಂಥದ್ದಿದೆ. ಈಗ ಗ್ರಾಹಕನೇ ರಾಜ ಮಾರ್ಕೆಟ್ನಲ್ಲಿ, ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳ್ತಾರೆ. ಅವನ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ವ್ಯವಹಾರ ನಡೆಯುತ್ತೆ, ಇಲ್ಲವಾದರೆ ಇಲ್ಲ. ಆದರೆ ಇಲ್ಲಿ ಮದರ್ಸ್ ಕಿಚನ್ನ ಹೀಗೆ ಗ್ರಾಹಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಿದೆಯಲ್ಲ, ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ.